ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ಮುಧೋಳದ ಕಲಬುರಗಿಯ 67ನೇ ಶಾಖೆಯ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ತಿಳಿಸಿದರು. ಕಲಬುರಗಿಯ ಐವನ್ಶಾಹಿ ಅತಿಥಿ ಗೃಹದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 15ರಂದು ಬೆಳಗ್ಗೆ 10:30 ಶ್ವೇತಾ ಡೆಂಟಲ್ ಹಾಸ್ಪಿಟಲ್ ಬಳಿ ಶಾಖೆ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮ ವೆಂಕಟೇಶ್ ಯರಗೋಳ್ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 2007ರಲ್ಲಿ ಒಂದು ವಿಜಯ ಸೌಹಾರ್ದ ಸಹಕಾರಿ ಸಂಘ ಅನ್ನುವಂಥದ್ದನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಇವತ್ತು ಆ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿಗಳ ಷೇರು ಬಂಡವಾಳದಲ್ಲಿ ಪ್ರಾರಂಭವಾಗಿರುವಂಥದ್ದು ಒಂದು ಬ್ರ್ಯಾಂಚಿನಿಂದ ಇವತ್ತು ಒಟ್ಟು 68 ಬ್ರ್ಯಾಂಚ್ಗಳು ವಿಜಯ ಸೌಹಾರ್ದ ಹೆಸರಿಂದ ಆಗಿದೆ. ಕಳೆದ ವರ್ಷ 3,000 ಕೋಟಿ ರೂಪಾಯಿಗಳು ಅಂದಾಜು ಅದರಲ್ಲಿ ಠೇವಣಿಗಳಿದೆ. 45,000 ಕೋಟಿ ಮೇಲೆ ಈ ಬ್ಯಾಂಕಿನ ವ್ಯವಹಾರಗಳಾಗಿದೆ. ಒಟ್ಟು ಈ 68 ಬ್ಯಾಂಕ್ಗಳ ಒಟ್ಟು ಸಿಬ್ಬಂದಿಗಳು 500ಕ್ಕಿಂತಲೂ ಹೆಚ್ಚು ಜನ ಇದ್ದಾರೆ. ಆ 500 ಹೆಚ್ಚು ಜನರಿಗೆ ಪ್ಯೂರ್ ಮೆರಿಟ್ ಮೇಲೆ ಮತ್ತು ಸ್ಥಳೀಯರಿಗೆ ಆದ್ಯತೆಯನ್ನು ಮಾಡಿ ಅವ್ರಿಗೆ ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದೆ. ಯಾವುದೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವ್ರ ಕಡೆ ಶೇರ್ ಹತ್ತಿ ಡಿಪಾಸಿಟ್ ಮಾಡ್ಕೋದಾಗಲಿ, ಇಂಟ್ರೆಸ್ಟ್ ಫ್ರೀ ಡಿಪಾಸಿಟ್ ಆಗಲಿ, ಅಥವಾ ಅವ್ರ ಕಡೆ ಏನೋ ದುಡ್ಡು ತೊಗೊಳೋದಾಗಲಿ, ಈ 500 ಕಡೆಯಿಂದ ಯಾರ ಕಡೆಯಿಂದ ತೊಗೊಳಾರ್ದೇ ಕೇವಲ ಅವ್ರ ಮೆರಿಟ್ ಇರಬೇಕು ಮತ್ತು ಸ್ಥಳೀಯರಿರಬೇಕು, ಆ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರ್ತಿರುವಂಥವ್ರು ಇರಬೇಕು. ಅವರನ್ನೇ ಗಮನದಲ್ಲಿ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಎಲ್ಲ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಿನ ಬ್ರ್ಯಾಂಚ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇರೋದರಿಂದ ಕಲ್ಯಾಣ ಕರ್ನಾಟಕದಲ್ಲಿಯೂ ಸಹಿತ ನಮ್ಮ ಸ್ನೇಹಿತರು ಈ ಭಾಗದಲ್ಲಿಯೂ ಸಹಿತ ಬ್ಯಾಂಕನ್ನು ಪ್ರಾರಂಭ ಮಾಡಿರಿ. ಇಲ್ಲಿ ಎರಡೂ ರೀತಿಯಿಂದ ಒಂದು ಡಿಪಾಸಿಟ್ ಬರೋದ್ರ ಸಲುವಾಗಿ ಮತ್ತು ಸಣ್ಣ ಸಣ್ಣ ವ್ಯಾಪಾರ ಉದ್ಯಮಿಗಳಿಗೆ ಒಂದು ಕಡಿಮೆ ದರದ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದ್ರ ಮುಖಾಂತರ ಒಂದು ಅಳಿಲು ಸೇವೆಯನ್ನು ಈ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿದಂಥ ಆಗುತ್ತೆ. ಅದಕ್ಕೆ ತಾವೆಲ್ಲ ಇಲ್ಲಿ ಬಂದು ಈ ಭಾಗದಲ್ಲಿನೂ ಬ್ರ್ಯಾಂಚ್ಗಳನ್ನು ಓಪನ್ ಮಾಡಿರಿ ಅಂತ ಮನವಿ ನಮ್ಮದೆಲ್ಲ ಸ್ನೇಹಿತರು ಮೇಲಿನ ಮೇಲೆ ಹೇಳ್ತಾಯಿದ್ರು. ಅದ್ರ ಸಲುವಾಗಿ ನಮ್ಮ ಬ್ರ್ಯಾಂಚ್ ಓಪನ್ ಆಗಿ ಇವತ್ತು 18ನೇ ವರ್ಷ. ನಾವು ಬ್ಯಾಂಕ್ ಬರೀ ಡಿಪಾಸಿಟ್ ಸಲುವಾಗಿ ಇದು ಮಾಡಬೇಕಾಗಿದೆ, ನಾವು ಯಾವಾಗಲೂ ಪ್ರಾರಂಭ ಮಾಡ್ತಾಯಿದ್ದೀವಿ ಇಲ್ಲಿದ್ದಾಗನೇ. ಆದರೆ ಈ ಭಾಗದಲ್ಲಿ ಭಾಳಷ್ಟು ದಿವಸದ ಮೇಲೆ ಮಾಡ್ತಾ ಇರುವಂಥದ್ದು ಈ ಹಿಂದುಳಿದ ಭಾಗ. ಯಾಕಂದರೆ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದ ಜೊತೆಗೆ ಒಂದು ಅನ್ಯೋನ್ಯ ಸಂಬಂಧ ಮತ್ತು ವಿಶೇಷವಾಗಿ ಪತ್ರಕರ್ತ ಸ್ನೇಹಿತರ ಜೊತೆಗೂ ಸಹಿತ ಒಂದು ಒಳ್ಳೆಯ ಒಡನಾಟ ಇರ್ತಾ ಇರೋದ್ರಿಂದ ಈ ಭಾಗದಲ್ಲಿ ನಾವು 5 ವರ್ಷದ ಹಿಂದೆ ಪ್ರಾರಂಭ ಮಾಡಬೇಕಾಗಿತ್ತು. ಆದರೆ ಇವತ್ತು ಕಾಲು ಕೂಡಿ ಬಂದಿದೆ. ವಿಶೇಷ ಅಂದರೆ ಇವತ್ತು ಗುಲ್ಬರ್ಗಾದಲ್ಲಿ ಏನೊಂದು ಬ್ರ್ಯಾಂಚ್ ಓಪನ್ ಮಾಡ್ತಾಯಿದ್ದೀವಿ. ಇದೇ ಪ್ರಕಾರವಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸಹಿತ ಬರುವಂಥ 3 ತಿಂಗಳಲ್ಲಿ ನಾವು ಬ್ರ್ಯಾಂಚ್ಗಳನ್ನು ಓಪನ್ ಮಾಡ್ತೀವಿ. ಮತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ 50 ಬ್ರ್ಯಾಂಚ್ಗಳನ್ನು ಬರುವಂಥ ಒಂದು ವರ್ಷದೊಳಗಾಗಿ ನಾವು ಮಾಡಬೇಕನ್ನುವಂಥ ಗುರಿಯನ್ನು ಇಲ್ಲಿ ಇಟ್ಕೊಂಡಿರೋದ್ರಿಂದ ಈ ಭಾಗದಲ್ಲಿ ಹೆಚ್ಚು ಅನುಕೂಲತೆಗಳಾಗ್ತದೆ. ಅದರ ಜೊತೆಗೇನು ಬರೀ ಬ್ಯಾಂಕ್ದಲ್ಲಿ ಸಾಲ ಕೊಡುವಂಥದ್ದು ಮತ್ತು ಡಿಪಾಸಿಟ್ ತೊಗೊಳ್ಳುವಂಥದ್ದು ಮಾತ್ರ ನಡೆಯೋದಿಲ್ಲ. ಇನ್ನು ನಮ್ಮ ಬ್ಯಾಂಕ್ದಲ್ಲಿ NEFT, RTGS, ATM ಮತ್ತು ವಿಜಯ ಪೇ ಆ್ಯಪು ಹಾಗೂ ಸ್ಟಾಪಿಂಗ್ ಸೌಲಭ್ಯ ಇಂಥ ಒಂದು ಸ್ಟ್ಯಾಂಡರ್ಡ್ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ದಲ್ಲಿ ಯಾವ ರೀತಿ ವ್ಯವಹಾರಗಳಾಗ್ತದೆ ಅಂದರೆ ಯಾವ ಲೇಟೆಸ್ಟು ಟೆಕ್ನಾಲಜಿಗಳನ್ನು ಉಪಯೋಗ ಮಾಡಿಕೊಂಡು ಬ್ಯಾಂಕನ್ನು ನಡೆಸ್ತಾ ಇದ್ದಾರೆ ಅವೆಲ್ಲ. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್,
ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.